ಎಲ್ರಿಗೂ ನಮಸ್ಕಾರ. ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರು ತುಮಕೂರು ಜಿಲ್ಲೆ ವತಿಯಿಂದ ಟೆಕ್ ಟಾಕ್ ಟೂಸ್ಡೇ ಕಾರ್ಯಕ್ರಮದ 24ನೇ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಈ ದಿನದ ವಿಷಯಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಡಿಯಲ್ಲಿ ಬರುವಂತಹ ಈ ವರ್ಷದ ಕೃಷಿ ಮೇಳ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ವತಿಯಿಂದ ಆಯೋಜಿಸಲಾಗುತ್ತಿರುವ ವಿಸ್ಮಯ ಕೀಟ ಪ್ರಪಂಚದ ಕಾರ್ಯಕ್ರಮ, ಜೊತೆಗೆ ನಮ್ಮ ತುಮಕೂರು ಭಾಗದ ರೈತಾಪಿ ಜನರಿಗೆ ಪರ್ಯಾಯ ಬೆಳೆ ಪದ್ಧತಿಯ ಕುರಿತಾದ ಮಾಹಿತಿಯನ್ನು ನೀಡಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಕೃಷಿ ಮೇಳವನ್ನು ಅಕ್ಟೋಬರ್ 15, 16, 17, 18ರಂದು 4 ದಿನಗಳ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಈ ಕೃಷಿ ಮೇಳದಲ್ಲಿ ಸುಮಾರು 700ರಿಂದ 800 ವಸ್ತು ಪ್ರದರ್ಶನಗಳ ಮಳಿಗೆಗಳು, ವಿಚಾರ ಸಂಕಿರಣಗಳನ್ನು ಸಹ ಆಯೋಜಿಸಲಾಗಿದೆ. ಇದೇ ರೀತಿ ನಮ್ಮ ರೈತಾಪಿ ವರ್ಗದವರನ್ನು ಉತ್ತೇಜಿಸಲು, ಉತ್ತಮ ಕೃಷಿಯನ್ನು ಮಾಡಲು ಅನುವು ಮಾಡಿಕೊಡಲು 3 ವಿವಿಧ ರೀತಿಯ ಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಸಹ ಕೊಡಲಾಗುತ್ತದೆ. ರಾಜ್ಯ ಮಟ್ಟದಲ್ಲಿ HD ದೇವೇಗೌಡ ಪ್ರಶಸ್ತಿ, MH ಮೈಗೌಡ ಪ್ರಶಸ್ತಿ ಹಾಗೂ ದ್ವಾರಕಿನಾಥ್ ಅತ್ಯುತ್ತಮ ರೈತ ಪ್ರಶಸ್ತಿ, ಕ್ಯಾನ್ ಬ್ಯಾಂಕ್ ಪ್ರಶಸ್ತಿ ಹಾಗೂ ಜಿಲ್ಲಾ ವಾರ್ಡ್ನಲ್ಲಿ ಒಬ್ಬ ರೈತ ಮಹಿಳೆಯರಿಗೆ ಜಿಲ್ಲಾ ಪ್ರಶಸ್ತಿ, ಹಾಗೆ ತಾಲೂಕು ಮಟ್ಟದಲ್ಲಿ ಯುವ ರೈತ ಬಾಂಧವರನ್ನು ಉತ್ತೇಜಿಸಲು ಯುವ ರೈತ ಮಹಿಳೆಯನ್ನು ತಾಲೂಕು ಮಟ್ಟದಲ್ಲಿ ಕೂಡ ಮಾಡಿಕೊಳ್ಳುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ದೇವೇಗೌಡ ಪ್ರಶಸ್ತಿ ಮತ್ತು ಮರಿಗೌಡ ಪ್ರಶಸ್ತಿ ಇರ್ತವೆ. ಉಳಿದಂತ ಎಲ್ಲಾ ಪ್ರಶಸ್ತಿಗಳಿಗೆ ನಮ್ಮ ವಿಶ್ವವಿದ್ಯಾಲಯ ಭಾಗದಲ್ಲಿ ಅಡಿಯಲ್ಲಿ ಬರುವಂತಹ ಜಿಲ್ಲೆಗಳಾದಂತಹ ಬೆಂಗಳೂರು ನಗರ, ದಕ್ಷಿಣ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ತುಮಕೂರು ಜಿಲ್ಲೆಯ ರೈತ ಬಾಂಧವರು ಈ ಒಂದು ಸದುಪಯೋಗನ ಪಡೆದುಕೊಳ್ಳಬೇಕು. ಅರ್ಜಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲೂ ಸಹ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಸಹ, ಜಿಲ್ಲಾ ಅಥವಾ ತಾಲೂಕು ಮಟ್ಟದ ಅಭಿವೃದ್ಧಿ ಇಲಾಖೆಗಳಾದ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ ಇಲಾಖೆ, ಇತರ ಎಲ್ಲ ಇಲಾಖೆಗಳಲ್ಲೂ ಸಹ ಅರ್ಜಿಗಳನ್ನು ಕೊಡುತ್ತಾರೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಒಂದು ಸದುಪಯೋಗವನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ಇದೇ ತಿಂಗಳ ಜುಲೈ 30 ಮತ್ತು 31ರಂದು 2 ದಿನಗಳ ವಿಸ್ಮಯ ಕೀಟ ಪ್ರಪಂಚ ಕಾರ್ಯಕ್ರಮವನ್ನು ತಿಪ್ಟೂರಿನ ಕಲ್ಪತರು ವಿದ್ಯಾಸಂಸ್ಥೆ ಜೊತೆಗೂಡಿ ಹಾಗೂ ಕೃಷಿ, ತೋಟಗಾರಿಕೆ, ಇತರ ಅಭಿವೃದ್ಧಿ ಇಲಾಖೆಗಳ ಜೊತೆಗೆ ನಮ್ಮ ಸರ್ಕಾರೇತರ ಸಂಸ್ಥೆಗಳು, ಜನಪರ ಸಂಸ್ಥೆಗಳಾದಂತಹ ರೋಟರಿ ಕ್ಲಬ್, ಇನ್ನರ್ವಿಲ್ ಕ್ಲಬ್, ಲಯನ್ಸ್ ಕ್ಲಬ್ ಮತ್ತು ರೈತ ಉತ್ಪಾದಕರ ಸಂಸ್ಥೆ ಇವರೆಲ್ಲರ ಜೊತೆಗೂಡಿ ಸಹ ಈ 2 ದಿನಗಳ ವಿಸ್ಮಯ ಕೀಟ ಪ್ರಪಂಚ ಕಾರ್ಯಕ್ರಮವನ್ನು ನಮ್ಮ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ವಿನೂತನ ವಿಸ್ಮಯ ಕೀಟ ಪ್ರಪಂಚವು ತುಮಕೂರಿನಲ್ಲಿ ಸಹ ಮೊದಲ ಬಾರಿಗೆ ಆಯೋಜಿಸಲಾಗುತ್ತಿದ್ದು, ಈ ಒಂದು ವಿನೂತನ ಕೀಟ ಪ್ರಪಂಚದಲ್ಲಿ ವಿವಿಧ ರೀತಿಯ ಜಾತಿಯ ಅನೇಕ ಕೀಟಗಳ ಒಂದು ಪ್ರದರ್ಶನ ಸಹ ಮಳಿಗೆಗಳನ್ನು ಆಯೋಜಿಸಲಾಗಿದೆ. ಜೊತೆಗೆ ನಮ್ಮ ಶಾಲಾ ಮಕ್ಕಳು ಹಾಗೂ ನಾಗರಿಕರು ಹಾಗೂ ರೈತ ಬಾಂಧವರಿಗೆ ವಿಷಯನ ಮಂಡನೆ ಮಾಡಲು ಅನೇಕ ವಿಚಾರ ಸಂಕಿರಣ ಕಾರ್ಯಕ್ರಮಗಳು ಮಾಡಲಾಗಿದೆ. ಈ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಬರುವಂಥ ಸಮಗ್ರವಾಗಿ ನಿರ್ವಹಣೆ ಮಾಡುವಂಥ ಕೀಟ ಮತ್ತು ಪೀಡೆಗಳ ನಿರ್ವಹಣೆ ಕಾರ್ಯಕ್ರಮಗಳು,
ಪೋಷಕಾಂಶ ನಿರ್ವಹಣೆ ಹಾಗೂ ಜೇನು ಕೃಷಿ ಕುರಿತಾದ ಕಾರ್ಯಕ್ರಮ, ವಿಚಾರ ಸಂಕಿರಣ, ಹಾಗೆ ಫೋರೆನ್ಸಿಕ್ ಎಂಟಮಾಲಜಿ ಅಂತ ಅದು ಒಂದು ವಿನೂತನವಾದ ಒಂದು ತಾಂತ್ರಿಕತೆ. ಅದನ್ನು ಸಹ ಈ ಒಂದು ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನದಲ್ಲಿ ನಾವು ಎಲ್ಲ ವಸ್ತು ಪ್ರದರ್ಶನದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಎಲ್ಲ ನಮ್ಮ ಶಾಲಾ ಮಕ್ಕಳು, ರೈತ ಬಾಂಧವರು, ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ದಿನ ಸಂಚಿಕೆಯ 3ನೇ ವಿಷಯ ನಮ್ಮ ತುಮಕೂರು ಜಿಲ್ಲೆಯ ಭಾಗದಲ್ಲಿ ಪರ್ಯಾಯ ಬೆಳೆ ಪದ್ಧತಿಯ ಕುರಿತಾದ ಒಂದು ಕಾಂಟಿಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಅದರ ಕುರಿತು. ಇತ್ತೀಚಿನ ಬರಗಾಲದ ಪರಿಸ್ಥಿತಿ ಹಾಗೂ ಕಡಿಮೆ ಮಳೆಯ ಆಧಾರದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅನೇಕ ಬೆಳೆಗಳ ಬೆಳವಣಿಗೆಯೂ ಸಹ ಜೊತೆಗೆ ಬಿತ್ತನೆಯೂ ಸಹ ಆಗಿರುವುದಿಲ್ಲ. ಉದಾಹರಣೆಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಮಳೆ ಬರಬೇಕಾಗಿರುತ್ತದೆ. ಮಳೆ ಬರದ ಕಾರಣ ಅನೇಕ ಹೆಸರು, ಉದ್ದು, ಎಳ್ಳು ಇಂಥ ಅನೇಕ ಬೆಳೆಗಳನ್ನು ಸಹ ಅನೇಕ ಕಡಿಮೆ ಪ್ರಮಾಣದಲ್ಲಿ ನಮ್ಮ ರೈತ ಬಾಂಧವರು ಬೆಳೆದಿರುತ್ತಾರೆ. ಆ ನಿಟ್ಟಿನಲ್ಲಿ ಈಗ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ರಾಗಿ ಬೆಳೆಯ ಬಿತ್ತನೆ ಸಮಯ. ಆದರೆ ನಾವು ಇನ್ನೂ ಸಹ ಅನೇಕ ಭಾಗಗಳಲ್ಲಿ ನಮ್ಮ ತುಮಕೂರು ಜಿಲ್ಲೆ 10 ಜಿಲ್ಲೆಗಳನ್ನು ಒಳಗೊಂಡಂತೆ ಅನೇಕ ಭಾಗಗಳಲ್ಲಿ ಇನ್ನೂ ಸಹ ಮಳೆಯ ಅಭಾವ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಪರ್ಯಾಯ ಬೆಳೆ ಪದ್ಧತಿ ಅಂತ ನಾವು ಹೇಳ್ತಾ ಇರ್ತೀವಿ. ಒಂದು ಪರ್ಯಾಯ ಬೆಳೆ ಪದ್ಧತಿ ಅಂತಂದಾಗ ನೀವು ಒಂದು ಬೆಳೆಯನ್ನು ಚೇಂಜ್ ಮಾಡೋದಿರ್ಬೋದು ಅಥವಾ ಬೆಳೆಯಲ್ಲಿ ತಳಿಗಳನ್ನು ಚೇಂಜ್ ಮಾಡೋದಿರ್ಬೋದು. ಉದಾಹರಣೆ, ರಾಗಿಯಲ್ಲಿ MR6 ಅಂತ ತಳಿ ಇದೆ. ಅದು ದೀರ್ಘಾವಧಿ ಬೆಳೆ, ಸುಮಾರು 4 ತಿಂಗಳ ಬೆಳೆ. ಜೂನ್ ಜುಲೈ ತಿಂಗಳಲ್ಲಿ ಮಳೆ ಆದರೆ ಆ ಬಿತ್ತನೆ ಮಾಡಲು ಉತ್ತಮ ಸಮಯ. ಆದರೆ ಜೂನ್ ಜುಲೈ ತಿಂಗಳಲ್ಲೂ ಸಹ ಮಳೆ ಬಾರದಿದ್ದರೆ ಆಗಸ್ಟ್ ತಿಂಗಳು ಮುಂದಕ್ಕೆ ಹೋಗುತ್ತೆ. ಮಳೆ ಬರುವಂಥ ಪ್ರಮೇಯ ಮುಂದಕ್ಕೆ ಹೋದಾಗ ಮಧ್ಯವರ್ತಿ ಬೆಳೆಗಳು ಅಥವಾ ಇನ್ನೊಂದು ಶಾರ್ಟ್ ಡ್ಯೂರೇಷನ್ ಅಂತೇಳಿ ಅಲ್ಪಾವಧಿ ತಳಿಗಳು ಅಂತ ಹೇಳ್ತೀವಿ. ನಮ್ಮ ವಿಶ್ವವಿದ್ಯಾನಿಲಯನ ಸಹ ಕಂಡುಹಿಡಿದಂಥ ML 322 ಮತ್ತು ML 365, KMR 630 ಇವು ಮಧ್ಯಾವಧಿಯಿಂದ ಅಲ್ಪಾವಧಿ ತಳಿಗಳಿರ್ತವೆ. ಈಗ ಆಗಸ್ಟ್ ತಿಂಗಳಲ್ಲಿ ಹಾಕಬೇಕು ಅಂತಂದರೆ MR6 ಹೊರತಾಗಿ ನಾನು ಆಗಲೇ ಹೇಳಿದಂಥ ML 322 ಅಥವಾ ML 365 ಅಥವಾ KMR 630 ಅಂತ ತಳಿಗಳನ್ನ ಹಾಕಬೇಕಾಗುತ್ತದೆ. ಎರಡನೇದಾಗಿ, ಹೀಗೆ ಆಗಸ್ಟ್ನಲ್ಲೂ ಮಳೆ ಸಮಯ ಬರುವಂಥ ಪ್ರಮೇಯ ಕಡಿಮೆ ಆದಾಗ ನಾವೀಗ ಹೇಳ್ತೀವಿ ಈ ವರ್ಷದಲ್ಲಿ ಎಲ್ನಿನೋ ಎಫೆಕ್ಟಿಂದ ಈ ವರ್ಷದಲ್ಲಿ ಮೊದಲೇ ಪ್ರಿಡಿಕ್ಟ್ ಮಾಡಿದರು ಈ ವರ್ಷದ ಮಳೆಯ ಪ್ರಮಾಣ ಅತಿ ದುರ್ಬಲ, ಬರೋದು ತುಂಬ ಕಷ್ಟ ಇದೆ ಅಂತೇಳಿ. ಆ ನಿಟ್ಟಿನಲ್ಲಿ ಈ ಒಂದು ಬೆಳೆಗಳ ಹೊರತಾಗಿ ಮುಂದಿನ ಬೇರೆ ಬೆಳೆಗಳಾದಂಥ ಸಿರಿಧಾನ್ಯಗಳು ಅಂತ ಹೇಳ್ತೀವಿ ನಾವು. ಅವು ಎಂಥ ಒಣ ಪ್ರದೇಶಗಳಲ್ಲೂ ಸಹ ಬರುವಂಥ ಬೆಳೆಗಳು. ಈ ವರ್ಷ ತುಂಬ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ರಾಗಿ, ತೊಗರಿನೂ ಸಹ, ತೊಗರಿಯಲ್ಲೂ ಸಹ ಬರೋದು ಕಷ್ಟ ಇದೆ ಈ ವರ್ಷ. ಆ ನಿಟ್ಟಿನಲ್ಲಿ ಇವೆರಡನ್ನೂ ಬಿತ್ತನೆ ಮಾಡೋಕ್ಕೆ ಆಗದೇ ಇದ್ದಂಥ ಸಮಯದಲ್ಲಿ ಮಳೆ ಅಭಾವದಿಂದ ನೀವು ಸಿರಿಧಾನ್ಯಗಳ ಸಹ ಹೋಗ್ಬೋದು. ಆದಂಥ ಆರ್ಕ, ನವಣೆ, ಸಾಮೆ, ಓದ್ಲು, ಬರಗು ಹೀಗೆ ಅನೇಕ ನಮ್ಮ ಸಿರಿಧಾನ್ಯಗಳನ್ನು ಬೆಳೆದು ಒಂದು ಉತ್ತಮವಾದ ಇಳುವರಿನ ಪಡ್ಕೊಬೋದು. ಎರಡನೇದು ಪರ್ಯಾಯ ಬೆಳೆ ಪದ್ಧತಿಯಲ್ಲಿ ಒಂದು ಉದಾಹರಣೆ ಇದಾಗಿರ್ತದೆ. ಎರಡನೇದು ಭತ್ತದಲ್ಲಿ ಆಗಿರ್ಬೋದು. ಭತ್ತದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದಿರೋದು ಅಂತಂದ್ರೆ ಮಡಿ ಮಾಡ್ತೀವಿ, ಅದ್ರ ತುಂಬ ನೀರು ಬಿಡ್ತೀವಿ. ಅದ್ರ ಬದಲು ಏರೋಬಿಕ್ ಬೇಸಾಯ ಪದ್ಧತಿ ಅಂತಿದೆ. ಆದ್ರಲ್ಲಿ ಕಡಿಮೆ ಪ್ರಮಾಣದ ನೀರಿನಲ್ಲಿ ಉತ್ತಮವಾದ ಇಳುವರಿ ತರುವಂತ ಬೆಳೆ ಪದ್ಧತಿ ಅದು. ಭತ್ತದಲ್ಲಿ ಏರೋಬಿಕ್ ಬೆಳೆ ಪದ್ಧತಿ ಅಂದ್ರೆ ಕಡಿಮೆ ನೀರಿನ ಪ್ರಮಾಣದಲ್ಲಿ ಹೆಚ್ಚು ಇಳುವರಿ ಪಡೆಯುವಂತ ಒಂದು ಪದ್ಧತಿ. ಅದರಲ್ಲಿ ಭತ್ತದಲ್ಲೇ ಸಹ ಒಣ ಮತ್ತು ಒದ್ದೆ ಪದ್ಧತಿ ಅಂತ ಹೇಳ್ತೀವಿ. ಒಣಗೆ ನೀರು ಬಿಡಬೇಕು ಮತ್ತೆ ಒಣ ಡ್ರೈ ಮಾಡುವಂತ ಪದ್ಧತಿ. ಅಂದ್ರೆ ಕಡಿಮೆ ಪ್ರಮಾಣ ನಾವು ಹೊಂದ್ಕೊಬೇಕು. ಈಗಿನ ಪರಿಸ್ಥಿತಿಯಲ್ಲಿ, ಬರಗಾಲದ ಪರಿಸ್ಥಿತಿಯಲ್ಲಿ ವಿವಿಧ ರೀತಿಯ ತಂತ್ರಜ್ಞಾನ ಹೊಂದ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಈ ತರ ನೀವು ಮಾಡಿದಾಗ ಒಂದು ಇರುವಂತ ಬೆಳೆಯನ್ನ ಕಾಪಾಡ್ಕೊಳ್ಬಹುದು. ಎರಡನೇದು, ಇತ್ತೀಚಿನ ಪರಿಸ್ಥಿತಿಯಲ್ಲಿ ತುಂಬಾ ಜನ ನಮ್ಮ ರೈತ ಬಾಂಧವರು ತೆಂಗು, ಅಡಿಕೆಯಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ಜನ ಆಗ್ತಾರೆ. ಅದು ಒಂದಿರ್ಬೋದು. ಈಗಿನ ಒಂದು ಅಧಿಕ ಬೆಲೆ ಸಿಕ್ತಿರೋದ್ರಿಂದ ನಮ್ಮ ರೈತ ಬಾಂಧವರು ತೆಂಗು ಮತ್ತು ಅಡಿಕೆ ಹೋಗ್ತಾರೆ, ಒಳ್ಳೆಯದು. ಆದ್ರೆ ನೀವು ಅದನ್ನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಈ ವರ್ಷದ ಬರಗಾಲದ ಪರಿಸ್ಥಿತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ತೀವಿ, ಕ್ರಿಟಿಕಲ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ನೀವು ಹೆಚ್ಚು ನೀರಿನಾಂಶ ಅಥವಾ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಪದ್ಧತಿನ ಅಳವಡಿಸಿಕೊಂಡು ಅವನ್ನ ಬೆಳೆಗಳನ್ನ ಉಳಿಸ್ಕೊಬೇಕು. ಮತ್ತೆ ಜೊತೆಗೆ ಅಡಿಕೆ ಸ್ವಲ್ಪ, ತೆಂಗೇನಾಗುತ್ತೆ ಅಂತಂದ್ರೆ ನೀರು ಇಲ್ಲದೆ ಇದ್ರೂ ಸ್ವಲ್ಪ ತಡ್ಕೊಳುತ್ತೆ, ಆದ್ರೆ ಅಡಿಕೆ ತಡ್ಕೊಳಲ್ಲ. ಆ ನಿಟ್ಟಿನಲ್ಲಿ ಒಂದು ನೀರಾವರಿ ಪದ್ಧತಿನ, ಉತ್ತಮವಾದ ತಾಂತ್ರಿಕ ನೀರಾವರಿ ಪದ್ಧತಿಗಳನ್ನ ಅಡಿಕೆಯಲ್ಲಿ ಅಳವಡಿಸ್ಕೊಬೇಕು. ನಂತರದಲ್ಲಿ ನಮ್ಮ ಜಾನುವಾರು ಸಾಕಾಣಿಕೆ. ಈಗ ಪರಿಸ್ಥಿತಿಯಲ್ಲಿ ಮೇವಿನ ಅಭಾವನೂ ಸಹ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇರಿಗೇಷನ್, ನೀರಾವರಿ ಪದ್ಧತಿ ಇರುವಂತವರು ಮೇವಿನ ಬೆಳೆಗಳನ್ನು ಬೆಳ್ಕೊಂಡು ಸೈಲೇಜ್ ಪದ್ಧತಿಗೆ ಹೋಗಬೇಕು.
ಆ ನಿಟ್ಟಿನಲ್ಲಿ ಒಂದು ಮೇವಿನ ಅಭಾವವನ್ನು ತಡ್ಕೊಳ್ಬಹುದು. ಅಥವಾ ನಿಮ್ಮ ಅಲ್ಪ ಒಂದು ಜಾಗದಲ್ಲಿ ಉತ್ತಮವಾದ ನೇಪಿಯರ್ ಅಂತ ತಳಿ ಇದೆ, ಮೇವಿನ ಬೆಳೆಗಳು ಸೂಪರ್ ನೇಪಿಯರ್ ಅಂತಿದೆ, COFS 31 ಇದೆ, COFS 29 ಇದೆ. ಇಂಥ ಅನೇಕ ಒಂದು ಮೇವಿನ ಬೆಳೆಗಳನ್ನ ಬೆಳ್ಕೊಂಡು ಕಡಿಮೆ ಪ್ರಮಾಣದಲ್ಲಿ ಬೆಳ್ಕೊಬೇಕು. ಆ ನಿಟ್ಟಿನಲ್ಲಿ ಮತ್ತು ಹಸುಗಳ ಸಾಕಾಣಿಕೆ ಅನೇಕ ಬಾರಿ ಹೊರಗಡೆ ಬಿಡದಲ್ಲೇ ಒಂದು ಅವಾಗವಾಗ ನೀವು ಹಸುಗಳನ್ನ ಒದ್ದೆ ಮಾಡ್ತಾ ಮೈ ತೊಳಿತಾ ಇರಬೇಕು. ಆ ನಿಟ್ಟಿನಲ್ಲಿ ಟೆಂಪರೇಚರ್ ಟ್ರಾನ್ಸ್ಫರ್ ಆಗೋದು ಅಥವಾ ಈ ಪರಿಸ್ಥಿತಿಯಲ್ಲಿ ಅವುಗಳನ್ನ ಜಾನುವಾರುಗಳನ್ನ ಉತ್ತಮ ರೀತಿಯಲ್ಲಿ ಸಾಕಣೆ ಮಾಡ್ತಾ ಹೋಗ್ಬೇಕಾಗುತ್ತದೆ. ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಇತರೆ ಜಾನುವಾರುಗಳಾದಂಥ ಕುರಿಗಳು ಮತ್ತು ಮೇಕೆಗಳು, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆನ ಅಲ್ಪ ಪ್ರಮಾಣದಲ್ಲಿ ಮಾಡೋದು ಒಂದು ಉತ್ತಮ ಉದಾಹರಣೆ ಆಗಿರುತ್ತೆ. ಯಾಕೆಂದ್ರೆ ಈಗಿನ ಇರುವಂತ ಬರ ಪರಿಸ್ಥಿತಿಯು ಮುಂದಿನ ಬೇಸಿಗೆ ಕಾಲದವರೆಗೂ ನಿಮ್ಮನ್ನ ಕಾಪಾಡಬೇಕಾಗ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ಹಾಕದಂತೆ ಇರುವಂತ ಬೆಳೆಗಳು, ಮೇವಿನ ಬೆಳೆಗಳು, ರಾಗಿ ಇರ್ಬೋದು, ರಾಗಿ ಹಾಕದೇ ಇದ್ರೆ ಏನಾಗುತ್ತೆ ಅಂದ್ರೆ ಮುಂದಿನ ಇದರಲ್ಲಿ ಮೇವಿನ ಬೆಳೆಗಳು ಅಭಾವ ಜಾಸ್ತಿ ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಬೋರ್ವೆಲ್ ನ ರೀಚಾರ್ಜ್ ಮಾಡುವಂತ ಪದ್ಧತಿನ ಅಳವಡಿಸ್ಕೊಳ್ಬೇಕು. ಇಂಗಿ ಗುಂಡುಗಳನ್ನ ಅಳವಡಿಸ್ಕೊಬೇಕು ತಮ್ಮ ತೋಟಗಳಲ್ಲಿ. ಮತ್ತೆ ಏನಾಗುತ್ತೆ ಅಂದ್ರೆ ಆದಷ್ಟು ಬೆಳೆದಂತ ಬೆಳೆಗಳನ್ನ ಶೇಖರಣೆ ಮಾಡಿ. ಈ ವರ್ಷ ಶೇಖರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದಿನ ಅಭಾವದಲ್ಲಿ, ಬರಗಾಲದ ಅಭಾವದಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ ಸಹ ನೀವು ತಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಉತ್ತಮ ನೀರಾವರಿ ಪದ್ಧತಿ, ಉತ್ತಮ ತಳಿಗಳ ಆಯ್ಕೆ, ಉತ್ತಮ ಬೆಳೆ ಆಯ್ಕೆಗಳು ಈ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವರನ್ನು ಕಾಪಾಡಲು ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲಾ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಳ್ಳಿ. ನಿಮಗೆ ಉತ್ತಮವಾದ ತಳಿಗಳು ಬೇಕು. ML 322 ಬರಗಾಲದಲ್ಲೂ ಬರುವಂತ ರಾಗಿ ತಳಿ ಅಂತೇಳಿ ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರಕುತ್ತದೆ. ML 365 ಸಹ ದೊರಕುತ್ತದೆ. ಅದ್ರ ಜೊತೆಗೆ KMR 430 ಇರ್ಬೋದು. ಇವೆಲ್ಲ ಮಧ್ಯಾವಧಿಯಿಂದ ಅಲ್ಪಾವಧಿ ತಳಿಗಳು. ಇವು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರಿನಲ್ಲಿ ದೊರಕುತ್ತದೆ. ನೀವು ನಮ್ಮನ್ನು ಸಂಪರ್ಕಿಸಬಹುದು. ಜೊತೆಗೆ ಮೇವಿನ ಬೆಳೆಗಳು ಸಹ ನಿಮಗೆ ಸಿಗ್ತವೆ. ಆ ನಿಟ್ಟಿನಲ್ಲಿ ಈ ವರ್ಷ ಮಾತ್ರ ಎಲ್ನಿನೋ ಎಫೆಕ್ಟ್ ಮುಂಜಾಗೃತವಾಗಿ ನಮ್ಮ IMD ಅಂತ ಹೇಳ್ತೀವಿ, ಅದು ಈ ವರ್ಷದ ಒಂದು ಮಳೆಯ ಪ್ರಮಾಣವನ್ನು ಆಲ್ರೆಡಿ ಹೇಳಿತ್ತು ಎಲ್ಲ ರೈತ ಬಾಂಧವರಿಗೆ. ಆ ನಿಟ್ಟಿನಲ್ಲಿ ಅನೇಕ ಈ ರೈತ ಬಾಂಧವರು ಈ ವರ್ಷದ ಪರಿಸ್ಥಿತಿಗೆ ಹೊಂದ್ಕೊಂಡು ಮುಂದಿನ ದಿನಗಳಲ್ಲಿ ಆಗುವಂತ ಅಭಾವಗಳನ್ನ ತಡ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ತಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ.